ಮಾರ್ನಿಂಗ್ ಗೈಸ್. ಗೊತ್ತಿಲ್ಲ ಈ ವ್ಲಾಗ್ ಯಾವಾಗ ಹಾಕ್ತೀವಿ ಅಂತ, ಬಟ್ ಇವಾಗ ನಮಗೆ ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ನಿನ್ನೆ ನೈಟ್ ಭಾಗ್ಯನ್ ಮಾವ ನಮ್ಮನ್ನು ವಾಪಸ್ ಪುದ್ಕಾಡ್ಗೆ ಡ್ರಾಪ್ ಮಾಡಿ ಹೋದರು. ಸೊ ಇವಾಗ ಎಲ್ಲಿಗೆ ಹೋಗ್ತಾ ಇರೋದು? ಇಲ್ಲ ಏಯ್ ಹಲೋ, ಎಲ್ಲಿ ದೂರ ಹೋಗ್ತಿರೋದು? ತ್ರಿಕ್ಕೂರ್ ಟೆಂಪಲ್ಗೆ ಹೋಗ್ತಿದ್ದೀವಿ ಗಾಯ್ಸ್. ತ್ರಿಕ್ಕೂರ್ ಟೆಂಪಲ್ ಎಲ್ಲಿರೋದು? ಅದು ತ್ರಿಕ್ಕೂರಲ್ಲಿ. ಅಲ್ಲಿ ಗುಹೆ ಅಡಿಗೆ ಟೆಂಪಲ್ ಇದೆ. ಆ ಗುಹೆ ಒಳಗೆ ಟೆಂಪಲ್ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಆಮೇಲೆ ಸಿಗ್ತೀವಿ. ಎಷ್ಟೊತ್ತಿಗೆ ಹೊರಟಿದ್ದು? ಟೈಮ್ 9:51 ಮಾರ್ನಿಂಗ್. ಜಾನೇ ನೋಡೋದೇ ಇಲ್ಲ ಆ ಜನ. ಅಲ್ಲಿಂದ ನಾವು ಒಂದೆರಡು ಬಸ್ ಚೇಂಜ್ ಮಾಡಿ ತ್ರಿಕ್ಕೂರ್ ಟೆಂಪಲ್ ಕಡೆ ಬಂದ್ವಿ. ಆ್ಯಕ್ಚುಲಿ ತ್ರಿಕ್ಕೂರ್ ಮಹಾದೇವ ದೇವಸ್ಥಾನ ಏನಿದೆ ಅದು ಗುಹಾ ದೇವಾಲಯ ಆಗಿರುತ್ತೆ. ಹಾಗೆ ತ್ರಿಕ್ಕೂರ್ ಮಹಾದೇವನ ದರ್ಶನ ಆಯಿತು. ಈ ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಅಂದೊಮ್ಮೆ ಒಬ್ಬ ವ್ಯಕ್ತಿ ತನ್ನ ಹಸು ಮನೆಗೆ ಬರದೇ ಇದ್ದಾಗ ಆತ ಏನು ಮಾಡ್ತಾನೆ, ಹಸುವನ್ನು ಹುಡುಕ್ತಾ ಹೋಗ್ತಾನೆ. ಹಾಗೆ ಆ ಹಸುವನ್ನು ಒಂದು ಗುಹೆಯಲ್ಲಿ ನೋಡ್ತಾನೆ. ಆ ಗುಹೆಯೇ ಈ ದೇವಸ್ಥಾನ ಆಗಿರುತ್ತೆ. ಹಾಗೆ ಆ ಗುಹೆಯಿಂದ ಹೊರಗೆ ಬಂದಿದ್ದೆ ಆ ವ್ಯಕ್ತಿಗೆ ಅಲ್ಲಿ ದೇವರ ಒಂದು ತೇಜಸ್ ಕೂಡ ಕಾಣಕ್ಕೆ ಸಿಗುತ್ತೆ. ಏನಾದರೂ ಸ್ಟೋರಿ ಗೊತ್ತಾ? ಗುಹೆ ಹತ್ರ ಬಂದಿದ್ದೇವೆ. ಅಲ್ಲಿ ಒಂದು ನೀರಿಂದು ಉಗಮ ಸ್ಥಾನ ನೋಡಿದ್ರಲ್ಲ, ಅಲ್ಲಿ ನೀರು ಆ ಲೆವೆಲಿಂದ ಇರುವ ಲೆವೆಲ್ಗಿಂತ ಇವತ್ತು ಕಡಿಮೆ ಆಗೋದಿಲ್ಲ ಅಂತ ಹೇಳಿದ್ರು. ಅದೇ ಅದರ ಆಳ ಎಲ್ಲಿಂದ ನೀರು ಬರ್ತಾ ಉಂಟು, ಎಷ್ಟು ಆಳದಿಂದ ಬರ್ತಾ ಉಂಟು ಅಂತ ತುಂಬ ಜನ ಅಂದರೆ ಎಷ್ಟು ಆಳಕ್ಕೆ ಉಂಟು ಅಂತ ನೋಡ್ಲಿಕ್ಕೆ ಟ್ರೈ ಮಾಡಿದ್ದಂತೆ. ಆದರೆ ಇದುವರೆಗೂ ಯಾರಿಗೂ ಗೊತ್ತಾಗಲಿಲ್ಲ ಎಷ್ಟು ಆಳ ಉಂಟು ಅಂತ, ಎಷ್ಟು ಆಳದಿಂದ ನೀರು ಬರ್ತಾ ಉಂಟು. ಅದೇ ಥರ ಮತ್ತೆ ನಾವೀಗ ಅಲ್ಲಿ ಶಿವನ ಶಿವನ ಹೆಜ್ಜೆಗಳು, ಹಾಗೆ ನಾವು ಇದು ಶಿವಪಾರ್ವತಿ ಚದುರಂಗ ಆಡಿದ ಆ ಪ್ಲೇಸ್ ಸ್ಥಳಗಳು ಅದು ಹಾಗೆ ಅದಂತೆ ಉಳಿಸಿದ್ದಾರೆ. ಅದರ ಇದು ಹನುಮಂತ ತನ್ನ ಕೈಯಾರೆ ಎತ್ತಿ ಹಿಡಿದಂತಹ ಕಲ್ಲಂತೆ, ಎತ್ತಿ ಆ ಕಡೆ ಇಟ್ಟಂತಹ ಕಲ್ಲು. ನೆಕ್ಸ್ಟ್ ನಾವು ತ್ರಿಕ್ಕೂರ್ ದೇವಸ್ಥಾನದಿಂದ ಹೊರಗೆ ಬಂದು ಆಟೋ ಹತ್ತಿ ಮದಿಕ್ಕುನ್ನು ಭಗವತಿ ದೇವಸ್ಥಾನಕ್ಕೆ ಹೊರಟೆವು. ಒಂದು 11:40 ಸುಮಾರಿಗೆ ನಾವು ಆ ದೇವಸ್ಥಾನಕ್ಕೆ ರೀಚ್ ಆದ್ವಿ. ನಮಗಲ್ಲಿ ತುಂಬ ವಿಶೇಷ ಅಂತ ಅನಿಸಿದ್ದು, ಅಲ್ಲಿ ಒಂದು ಸುಬ್ರಹ್ಮಣ್ಯ ದೇವರ ಗರ್ಭಗುಡಿ ಇದೆ. ಅದನ್ನ ಮುಸ್ಲಿಂ ಭಕ್ತನೊಬ್ಬರು ಅರ್ಪಿಸಿರ್ತಾರೆ. ಅದೇ ಥರ ಭಗವತಿ ವಿಗ್ರಹವನ್ನು ಕ್ರಿಶ್ಚಿಯನ್ ಭಕ್ತರೊಬ್ಬರು ಅರ್ಪಿಸಿರ್ತಾರೆ. ಹಾಗೆ ಅವೆರಡು ಹೆಸರು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದೇ ಥರ ಈ ದೇವಸ್ಥಾನದಲ್ಲಿ ಕೂಡ ಅಷ್ಟೇ ಯಾವುದೇ ಭಕ್ತರನ್ನು ಭಕ್ತ ಎಂದು ಒಳ ಸೇರಿಸುವಂಥ ವಿಶೇಷತೆ ಹೊಂದಿದೆ. ಏನೇನು ಇದರ ಕಥೆ ಹೇಳಿ. ನಮಗೆ ಗೊತ್ತಿಲ್ಲ ಗೈಸ್, ನಮಗೂ ಗೊತ್ತಿಲ್ಲ. ನೀವು ಸೆಲ್ಫ್ ಸ್ಟಡಿ ಮಾಡಬೇಕು ಗೈಸ್. ಆಯ್ತು, ದೇವಸ್ಥಾನದ ಹೆಸರು ಬೀಳ್ತಿದ್ದೆ ಈಗ. ದೇವಸ್ಥಾನದ ಹೆಸರು ಮದಿಕ್ಕುನ್ನು ಭಗವತಿ ಅಮ್ಮ. ಕತೆ ಗೊತ್ತಾ ವಾಣಿಕ್ಕಯ್ಯೆ? ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಸಾರಿ. ಹಾಗೆ ಆ ದೇವಸ್ಥಾನದಲ್ಲಿ ಮಧ್ಯಾಹ್ನದ ಪ್ರಸಾದ ಊಟ ಕೂಡ ಸಿಕ್ತು. ಕೊನೆಯ ತುತ್ತು ಅರ್ಥ ಬೇರೆ ಆಗ್ತದೆ. ಊಟ ಆದಮೇಲೆ ಅಲ್ಲೇ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡಾದ್ಮೇಲೆ ಮತ್ತೆ ಆಟೋ ಹತ್ತಿ ನಾವು ಬಸ್ ಸ್ಟ್ಯಾಂಡ್ ಕಡೆಗೆ ಬಂದ್ವಿ. ಅಲ್ಲಿ ಬಸ್ಗೆ ವೆಯ್ಟ್ ಮಾಡ್ತಾ ಇರಬೇಕಿದ್ರೆ ಆ ಗ್ಯಾಪ್ನಲ್ಲಿ ನಮಗೆ ಈ ಅಂಕಲ್ ಪರಿಚಯ ಆಗಿ, ಅವರು ಕೈಗೆ ಗಾಯಗಳಾದಾಗ ರಕ್ತ ಬಂದರೆ ಈ ಗಿಡಮೂಲಿಕೆಯನ್ನು ಯಾವ ಥರ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ರು. ಹೆಂಗನೆ ಚೇಟ ಅದೆಂಗನೆ ಹಾಕೋಣ? ಅಲ್ಲ, ಕೈಲೇ ಹೆಂಗನೆ? അങ്ങനെ ಥ್ಯಾಂಕ್ ಯು. 1 ಗಂಟೆ ಅಂದಾಜಿಗೆ ಎರ್ನಾಕುಳಂ ಹೋಗೋ ಬಸ್ ಬಂತು. ಅದರಲ್ಲಿ ಹತ್ತಿ ನಾವು ಆಳ್ವಾದಲ್ಲಿ ಇಳ್ಕೊಂಡೆವು. ಮಠ ಮಧ್ಯಾಹ್ನ 2:15 ಗಂಟೆ. ಇದಾಗಿದೆ ಆಳ್ವಾ ಬಸ್ ಸ್ಟೇಷನ್. ಸೊ ಫಸ್ಟ್ ಟೈಮ್ ನಾವು ವಾಟರ್ ಮೆಟ್ರೋದಲ್ಲಿ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ನಮ್ಮದು ನೆಕ್ಸ್ಟ್ ಪ್ಲ್ಯಾನ್ ಏನಂದರೆ ನೈಟ್ ಹೊತ್ತಿಗೆ ಚೋಟಾನಿಕರ ದೇವಸ್ಥಾನಕ್ಕೆ ಹೋಗೋದು ಅಂತ. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ, ಕೊಚ್ಚಿಯಲ್ಲಿರೋ ವೈಟಿಲ ಅನ್ನೋ ಪ್ಲೇಸ್ನಲ್ಲಿ ನಮ್ಮದು ರಿಲೇಟಿವ್ ಮನೆ ಇದೆ. ಸೊ ಅಲ್ಲಿಂದ ಚೋಟಾನಿಕರ ದೇವಸ್ಥಾನ ಹತ್ತಿರ ಆಗುತ್ತೆ. ಅದಕ್ಕೆ ಅವ್ರ ಮನೆ ಹೋಗಿ ನೈಟ್ ಅಷ್ಟೊತ್ತಿಗೆ ಫ್ರೆಶ್ ಅಪ್ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದೇ ಥರ ನಾವು ನಮ್ಮಲ್ಲಿ ಯಾರು ಕೂಡ ಒಮ್ಮೆನೂ ವಾಟರ್ ಮೆಟ್ರೋದಲ್ಲಿ ಹೋಗಿರಲಿಲ್ಲ. ಹಾಗಂತ ಬಸ್ನಲ್ಲಿ ಹೋಗದೆ ವಾಟರ್ ಮೆಟ್ರೋ ಕಡೆಗೆ ಹೋಗ್ತಾ ಇದ್ದೇವೆ. So this is the water metro. Moving.
ಸಂಜೆನ ಕೋಪ ಆಯ್ತಾ, ಅವಳಿಗೆ ಐಸ್ ಕ್ರೀಮ್ ತೆಗೆದು ಕೊಡಲಿಲ್ಲ ಅಂತ ಅದಕ್ಕೆ ಮಾತಾಡ್ತಿಲ್ಲ. ನಮ್ಮ ಸ್ಟೇಷನ್ ರೀಚ್ ಆದಾಗ ನಾವು ಇಳ್ಕೊಂಡು ಆಟೋ ಹತ್ತಿ 4:30 ಅಂದಾಜಿಗೆ ರಿಲೇಟಿವ್ ಮನೆಗೆ ತಲುಪಿದ್ವಿ. ಅದಾದಮೇಲೆ ಅಲ್ಲೇ ತಿಂಡಿ ಕಾಫಿ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ನಾವಂತೂ ಟ್ರೆಡಿಷ್ನಲ್ ಆಗಿ ಹೊರಟು 6:45ಕ್ಕೆ ಆಟೋ ಹತ್ತಿದ್ವಿ. ಆಮೇಲೆ 7:15 ಚೋಟಾನಿಕರ ದೇವಸ್ಥಾನದ ಕಡೆಗೆ ಬಂದು ತಲುಪಿದೆವು. ಇನ್ನು ಈ ಮಾನಸಿಕ ಕಾಯಿಲೆಗಳಾಗಿರ್ಬೋದು, ದುಷ್ಟಶಕ್ತಿಗಳಾಗಿರ್ಬೋದು, ಇವುಗಳನ್ನೆಲ್ಲ ದೂರ ಮಾಡುವಂತಹ ಶಕ್ತಿ ಇಲ್ಲಿಯ ದೇವಿಗಿದೆ. ಅದೇ ನಂಬಿಕೆ ಮೇಲೆ ನಾವು ಬಂದ ದಿನವೇ ಅದೆಷ್ಟೋ ಭಕ್ತರು ಇದೇ ವಿಷಯವಾಗಿ ಇಲ್ಲಿ ಬಂದಿದ್ದರು ಕೂಡ. ಹಾಗೆ ಇವತ್ತು ಸಂಜೆ ಕೇಳುದಿಲ್ಲ. ಅಷ್ಟೊತ್ತಿಗೆ ನಮ್ಮ ಕಸಿನ್ ಮಾನಸ ಅಂತ ಇದ್ದಾರೆ ಇಲ್ಲಿ. ನಮ್ಗೆ ಎಲ್ಲಿ ಹೋದ್ರು ಕಸಿನ್ಸ್ ರಿಲೇಟಿವ್ಸ್ ಸಿಗ್ತಾರೆ. ಅವರ ಮನೆಗೆ ಹೋಗಿದ್ವಿ. ಅಲ್ಲಿ ಫ್ರೆಶ್ ಅಪ್ ಹಾಕೊಂಡು ಕೊಚ್ಚಿಯಲ್ಲಿರೋದು ಮನೆ. ಕೊಚ್ಚಿಯಲ್ಲಿ ಎರ್ನಾಕುಳಂ ಎರೂರ್ ಅಂತ ಜಾಗದ ಹೆಸರು. ಅಲ್ಲಿಂದ ಈ ಥರ ರೆಡಿಯಾಗಿ ಚೋಟಾನಿಕರ ದೇವಸ್ಥಾನಕ್ಕೆ ಬಂದು ದರ್ಶನ ಎಲ್ಲ ಮುಗಿದು ಇವಾಗ ಹೊರಗೆ ಬರ್ತಾ ಇದ್ದೀವಿ. 7:15ಕ್ಕೆ ಬಂದದ್ದು, ಈಗ ಗಂಟೆ 9:45 ಆಗಿದೆ. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಇನ್ನು ಫುಡ್ ಆಗಿ ಮತ್ತೆ ಅದೇ ಕಸಿನ್ ಮನೆಗೆ ಹೋಗ್ತೀವಿ. ದೇವಸ್ಥಾನದಿಂದ ಹೊರಗೆ ಬಂದಿದ್ದೆ, ಅಲ್ಲೇ ಹತ್ರ ಇರೋ ಹೋಟೆಲ್ ಕಡೆಗೆ ಹೋದ್ವಿ. ಹೋಟ್ಲಲ್ಲಿ ದೋಸೆ ತಿಂದು ಮನೆಗೆ ಹೋಗಿ ಮಲಗೋದು ಅಷ್ಟೇ. ನಾಳೆ ನಾಳೆಯಾ? ಹೋಟೆಲ್ನಿಂದ ಓಲಾ ಬುಕ್ ಮಾಡಿಕೊಂಡು ಮತ್ತದೇ ರಿಲೇಟಿವ್ ಮನೆಗೆ ಬಂದ್ವಿ. ಅದಾದಮೇಲೆ ಸಣ್ಣದಾಗಿ ಫೋಟೋಶೂಟ್ಸ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮಲ್ಕೊಂಡ್ವಿ. ಸ್ನಾನಕ್ಕೆ ಒಂದು ದಿನ ಸಹ ಫಸ್ಟ್ ಸ್ನಾನಕ್ಕೆ ಹೋಗ್ಲಿಲ್ಲ. ಈ ಬೇಸಿಗೆ ಅಂತ ಸ್ನಾನ ಮಾಡೋದಿಲ್ಲ, ಹೋಗ್ಲಿಕ್ಕೆ ಆಗೋದು. ಶಾಲಲ್ಲಿ ಮಲಗಿದ್ದಾನೆ. ಹೋಗು ಸ್ನಾನಕ್ಕೆ ಹೋಗಿಲ್ಲ ಅಂದರೆ ನಾನು ಈ ವಿಡಿಯೋ ಹಾಕ್ತೇನೆ. ನೀವು ಇಷ್ಟರವರೆಗೆ ಫಸ್ಟ್ ಸ್ನಾನ ಮಾಡಲಿಲ್ಲ, ಹಾಗೆ ನೀವು ಇಷ್ಟರವರೆಗೆ ಫಸ್ಟ್ ಸ್ನಾನ ಮಾಡಲಿಲ್ಲ. ಈ ದಿನ ಅಂತೂ ಫಸ್ಟ್ಗೆ ಅಲ್ಲೇ ಹತ್ರ ಇರೋ ಶಿವ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಹಾಗೆ ನಿನ್ನೆಯ ಚೋಟಾನಿಕ್ಕರ ದೇವಸ್ಥಾನ ಏನಿದೆ ಅದಕ್ಕೂ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೂ ಒಂದು ಲಿಂಕ್ ಇದೆ. ಏನಪ್ಪ ಅಂದರೆ, ನಾನು ಕೊಡಜಾದ್ರಿ ಕಥೆಯಲ್ಲಿ ಆಲ್ಮೋಸ್ಟ್ ಕೊಲ್ಲೂರು ಮೂಕಾಂಬಿಕೆ ಕಥೆ ಕೂಡ ಹೇಳಿದ್ದೇನೆ. ಹಾಗೆ ಆದಿಶಂಕರಾಚಾರ್ಯರ ಜೊತೆಗೆ ಬರುವುದಿಲ್ಲ, ಕೊಲ್ಲೂರಲ್ಲೇ ನೆಲೆ ನಿಲ್ತೇನೆ ಅಂತ ಮೂಕಾಂಬಿಕಾ ದೇವಿ ಹೇಳಿ ಆದಮೇಲೆ ಶಂಕರಾಚಾರ್ಯರು ತುಂಬಾ ಕ್ಷಮೆ ಯಾಚಿಸ್ತಾರೆ. ತನ್ನೊಟ್ಟಿಗೆ ಬರುವಂತೆ ಮನವಿ ಕೂಡ ಮಾಡಿಕೊಡ್ತಾರೆ. ಆಮೇಲೆ ರಾಜಿಗೊಂಡಂತಹ ಮೂಕಾಂಬಿಕಾ ದೇವಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಬೆಳಗ್ಗಿನ ಸಮಯ ಚೋಟಾನಿಕ್ಕರೆಯಲ್ಲಿ ಬರ್ತೀನಿ, ಹಾಗೆ ಮಧ್ಯಾಹ್ನ ನಂತರ ಕೊಲ್ಲೂರಿಗೆ ಬರ್ತೇನೆ ಅಂತ ಹೇಳ್ತಾರೆ. ಅದೇ ಥರ ಈಗಲೂ ಅಷ್ಟೇ ಇದು ಚೋಟಾನಿಕ್ಕರೆ ದೇವಸ್ಥಾನದಲ್ಲಿ ಮೊದಲು ಗರ್ಭಗುಡಿ ಓಪನ್ ಆಗ್ತದೆ. ಅದಾದಮೇಲೆ ಇಲ್ಲಿ ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಗರ್ಭಗುಡಿ ತೆರೆಯುವಂಥದ್ದು. ಇಲ್ಲಿಬ್ಬರು ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ. ಹಲೋ, ಎಂತದ ಬೋಟಿಂಗ್ ಶರ್ಟ್ ಹಾಕ್ಲಿಲ್ಲ. ಬೋಟಿಂಗ್ ಅಲ್ವಾ ನಿನ್ನೆ ವಾಟರ್ ಮೆಟ್ರೋದಲ್ಲಿ? ಅದಲ್ಲವ, ಇನ್ನೊಂದ ಸೇಮ್ ಅದು ಸೇಮ್. ಹೋಗುವ ಅಲ್ಲ ನೋಡಿ ಹೋಗುದು. ಮತ್ತೆಂತ ಅಲ್ಲಿ ಹೋಗುದೇ ಸನ್ಸೆಟ್ ಅಲ್ಲ, ಆ ಬೋಟಲ್ಲಿ ಫುಡ್ ಎಲ್ಲ ಸಿಕ್ತು. ಹೌಸ್ ಬೋಟಿಂಗ್, ಅದರಲ್ಲಿ ಒಳ್ಳೆ ನಾನ್ ವೆಜ್ ಎಲ್ಲ ಇದೆ. ನಮಗೆ ವೆಜ್ ಸಾಕು. ಅದೆಲ್ಲ ಇವರಲ್ಲಿ ಇನ್ನೊಂದು ಕಸಿನ್ ಮತ್ತು ವಾಣಿಕ ಬಂದರು ಬೇಡ. ಆಮೇಲೆ ನಾವು ಮಧ್ಯಾಹ್ನ ಟೈಮಿಗೆ ರಿಲೇಟಿವ್ ಮನೆಯಿಂದ ಹೊರಟು ಒಂದು 2 ಬಸ್ ಚೇಂಜ್ ಮಾಡಿ ಮಟ್ಟಾಂಚೇರಿಯಲ್ಲಿರುವಂತಹ ಜ್ಯೂ ಟೌನ್ಗೆ ಬಂದೆವು. ಸೊ ನಾವಿವಾಗ ಮಾನ್ಸನ್ ಮನೆಯಿಂದ ಮಟ್ಟಾಂಚೇರಿ ಜ್ಯೂ ಟೌನಿಗೆ JEW ಜ್ಯೂ ಟೌನಿಗೆ ಬಂದಿದ್ದೇವೆ. ಯಾವ ಯಹೂದಿಗಳ ನಗರಕ್ಕೆ ಬಂದಿದೆ. ಜ್ಯೂ ಟೌನ್ ನೋಡೋಕ್ಕೆ ಮ್ಯಾವ್ ಬಂದಿದೆ. ಒಬ್ಬ ಅತಿಥಿ ಇದ್ದಾನೆ, ದೊಡ್ಡ ಅತಿಥಿ. ಕ್ಯಾಟ್ ವಾಕ್ ಮಾಡ್ತಿದೆ ಕ್ಯಾಟ್. ಎಷ್ಟೋ ವರ್ಷಗಳ ಹಿಂದೆ ಯಹೂದಿಗಳು ಇದ್ದಂತಹ ಜಾಗ ಇದು. ಆಗ ಇರಾಕ್ನಲ್ಲಿ ಅಂದರೆ ಫೋರ್ಸ್ಫುಲಿಯಾಗಿ ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ ಕನ್ವರ್ಟ್ ಮಾಡ್ತಾಯಿದ್ರು. ತುಂಬ ಚಿತ್ರಹಿಂಸೆ ಕೂಡ ಕೊಡ್ತಾಯಿದ್ರು. ಆಗ ಈ ಯಹೂದಿಗಳು ಏನು ಮಾಡಿದ್ರು ಅಂದರೆ ಹಡಗ್ನಲ್ಲಿ ವಲಸೆ ಹೋಗೋಕ್ಕೆ ಶುರು ಮಾಡಿದರು.
ಕೆಲವರಂತೂ ಕೊಚ್ಚಿ ಕಡೆ ಬಂದು ಸೇರಿದ್ರು. ಆ ಟೈಮ್ಗೆ ಕೊಚ್ಚಿ ರಾಜ ಅವರಿಗೆ ಜೀವಿಸೋಕೆ ಅಂತ ಬೇಕಾದಂಥ ಫೆಸಿಲಿಟೀಸ್ ಇದೇ ಜಾಗದಲ್ಲಿ ಮಾಡಿಕೊಟ್ರು. ನಾನು ಯಾವ ಪ್ಲೇಸ್ ಇದು? ಇದು ಬಂದು ಪರದೇಸಿ ಸಿನಗೋಗ್. ಪರದೇಸಿ ಇಲ್ಲಿಯ ಕಲ್ಚರ್ ಫಂಡ್ ಮಾತ್ರ ಅಂತ ಉಂಟು. ಸರಿ ಪರದೇಸಿ ನೀವೇ ಇದನ್ನು ಓದಿ ಗೈಸ್, ಹೇಳಿಕೊಂಡು ಇಲ್ಲಿ ಇಬ್ರು ಒಳಗೆ ಹೋಗಿದ್ದಾರೆ ಗೈಸ್. ಚಂದ ಇದ್ರೆ ಬರುವವರೆಗೆ ನಮಗೆ ಫೀಡ್ಬ್ಯಾಕ್ ಚೆನ್ನಾಗಿದ್ರೆ ನಾವು ಹೋಗ್ತೇವೆ, ಇಲ್ಲಾಂದ್ರೆ ಹೋಗಲ್ಲ. ವಾಣಿಕ. ಸೊ ಅವಾಗಲೇ ಯಹೂದಿಗಳಿಗೆ ಪ್ರಾರ್ಥನೆಗೆ ಅಂತ ಸಿನಗಾಗ್ ಕೂಡ ಕಟ್ಟಲಾಯಿತು. ಇದರ ಪೂರ್ತಿ ಹೆಸರು ಪರದೇಸಿ ಸಿನಗಾಗ್ ಅಂತ. ಪರದೇಸಿ ಅಂದರೆ ವಿದೇಶಿ. ಸೊ ಇದು ಯಹೂದಿಗಳ ದೇವಾಲಯ. ಹಾಗೆ ಇಲ್ಲಿ 10 ರೂಪಾಯಿ ಟಿಕೆಟ್ ತೊಗೊಂಡು ಒಳಗೆ ಹೋಗಬೇಕಾಗತ್ತೆ. ಇದು ಸಿನಗಾಗ್ ಒಳಗೆ ಹೋದಂತಹ ಭಾಗ್ಯಮ್ಮ ತೆಗೆದಂತಹ ಫೋಟೋಸ್. ನಾವಂತೂ ಒಳಗೆ ಹೋಗದೆ ಅಲ್ಲೇ ಹೊರಗಡೆ ಫೋಟೋಸ್ ತೆಗಿತಾ ಕೂತ್ವಿ. ಇನ್ನು ಈ ಟೌನ್ನಲ್ಲಿ ಹೆಚ್ಚಾಗಿ ಹಳೆಯ ಬಿಲ್ಡಿಂಗ್ಸ್ ಕಾಣಕ್ಕೆ ಸಿಗುತ್ತೆ. ಆಮೇಲೆ ಈ ಆ್ಯಂಟಿಕ್ ಶಾಪ್ನಲ್ಲಂತೂ ಹಳೆ ಕಾಲದ ರೀತಿಯ ಪಾತ್ರೆಗಳು, ಪ್ರತಿಮೆಗಳು ಅಂತ ಒಂದಿಷ್ಟು ವಸ್ತುಗಳಿವೆ. ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಬಟ್ ನಾವು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ. ಅದೇ ಥರ ಒಳ್ಳೊಳ್ಳೆ ಬಟ್ಟೆ ಅಂಗಡಿಗಳು ಕೂಡ ಇವೆ. ಹಾಗೆ ಮುಂದೆ ಹೋದರೆ ಆ ಕಡೆ ತುಂಬಾ ಕೆಫೆಗಳು ಕಾಣಕ್ಕೆ ಸಿಗುತ್ತೆ. ಅದರಲ್ಲೂ ಆರ್ಟ್ ಕೆಫೆಗಳಂತೂ ತುಂಬಾ ಇದೆ. ಕೈಯಾರೆ ಬಿಡಿಸಿದಂತಹ ಆರ್ಟ್ ಅಥವಾ ಚಿತ್ರಗಳನ್ನು ಅಲ್ಲಿ ಸೇಲ್ ಕೂಡ ಮಾಡ್ತಾರೆ. ಅದೇ ಥರ ನಾವು ಲೈವ್ ಆಗಿ ಡ್ರಾಯಿಂಗ್ ಬಿಡಿಸೋದನ್ನು ಕೂಡ ನೋಡಿದ್ವಿ. ಅಂತೂ ಈ ಟೌನ್ ಒಂಥರ ಆರ್ಟಿಸ್ಟಿಕ್ ಫೀಲ್ ತರುತ್ತೆ. ಅಲ್ಲಿಂದ ನಾವು ಬಸ್ ಹತ್ತಿ ಒಂದು ಹೋಟೆಲ್ ಹತ್ರ ಇಳ್ಕೊಂಡ್ವಿ. ಸಂಜೆ ಒಂದು 4 ಗಂಟೆ ಅಂದಾಜಿಗೆ ಮಧ್ಯಾಹ್ನದ ಊಟ ಮುಗಿಸಿದ್ವಿ. ಮತ್ತೆ ತ್ರಿಶೂರ್ ಬಸ್ ಹತ್ತಿ ಪುದುಕ್ಕಡಿಗೆ ಬಂದು ತಲುಪುವಾಗ 7:45 ಆಗಿತ್ತು. ಆಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ನಾಳೆಯ ಜರ್ನಿಗೆ ಬೇಕಾದಂತಹ ಪ್ಯಾಕಿಂಗ್ ಮತ್ತೆ ಶುರು ಮಾಡಿದ್ವಿ. ರಿಟರ್ನ್ ಹೊರಡ್ತಾ ಇದ್ದೀವಿ. ನಾವು ನಮ್ಮದೆಲ್ಲ ಲಗೇಜ್ಗಳ ಜೊತೆ ರೈಲ್ವೆ ಸ್ಟೇಷನ್ ಅಂದರೆ ಪುದುಕಾಡ್ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಇನ್ನು ಇಲ್ಲಿಂದ ಗುರುವಾಯೂರು ಇದು ಲಾಸ್ಟ್ ಟ್ರಿಪ್. ಅಲ್ಲಿಂದ ಡೈರೆಕ್ಟ್ ನಮ್ಮ ಮನೆಗೆ ಹೋಗ್ತೀವಿ ಗೈಸ್, ಅಲ್ವಾ? ನಾನು ಗುರುವಾಯೂರಿಗೆ ನೈಟ್ ಹೋಗುವ ಅಂತ ಹೇಳಿದೆ. ಈ ಮನುಷ್ಯನಿಂದ ನಾವು ಮಾರ್ನಿಂಗ್ ಹೋಗ್ತಾ ಇದ್ದೇವೆ. ನಮ್ಮ ನಿದ್ದೆ ಕೂಡ ಹಾಳಾಯಿತು. ಅಲ್ಲಿ ದರ್ಶನ ಬೇಗ ಆಗಿಲ್ಲ ಅಂದರೆ ಜಾಗರಣೆ ಮಾಡಬೇಕು ಗೈಸ್. ಅದಕ್ಕೆ ನೈಟ್ ಹೋಗಬೇಕು, ಜಾಗರಣೆ ಮಾಡಿ. ಈಗ ನೈಟ್ವರೆಗೆ ಮಾಡಿ ಜಾಗರಣೆ. ಟ್ರೈನ್ನ ನಿರೀಕ್ಷೆಯಲ್ಲಿ ಭಾಗ್ಯಮ್ಮ. ಹೇಳಿ ಹೇಳಿ, ದರ್ಶನ ಬೇಗ ಸಿಗ್ತದ ಲೇಟಾ? ಬೇಗ ಸಿಗ್ತದೆ. ಇವರು ಹೇಳಿದರೆ ಸತ್ಯ ಆಗ್ತದೆ. ಯಾಕಂದರೆ ನಾಲಿಗೆ ತೋರಿಸಿ, ಮಚ್ಚೆ ಉಂಟು ನಾಲಿಗೆ, ಅದಕ್ಕೆ ರೆಡ್ ಕಾಣಿಸ್ತಿದೆ, ಬಿಸಿಲಿಗೆ ರೆಡ್ ಕಾಣಿಸ್ತಿದೆ. ನಾನು ತ್ರಿಶೂರಿಗೆ ಫಸ್ಟ್ ಟೈಮ್ ಬರಬೇಕಿದ್ರೆ ಇದೇ ಡ್ರೆಸ್ ಹಾಕಿತ್ತು. ಅದಕ್ಕೆ ಅಂತಲ್ಲ ಇವಾಗ ಹಾಕಿತ್ತು, ಕೋಇನ್ಸಿಡೆಂಟ್ ಅಲ್ಲ. ನಾನು ಆಗ ಇವನ ಅಣ್ಣ ಸುಬ್ಬು ಇದ್ದ, ಸುಮ್ಮನೆ ಬಡ ಬಿಡ್ತಿದ್ದ. ಈಗ ನಯನ್ ಇದ್ದಾನೆ. ಸನ್ ಕಿಸ್ಸಿಂಗ್, ಸನ್ ಸ್ಲ್ಯಾಪ್ ಮಾಡುತ್ತಿದ್ದು ವಾಣಿಕ ಎಲ್ಲಿ ಹೋದ್ರು ಹೀಗೆ ಸಿಕ್ಕಿದವರ ಹತ್ರ ಮಾತಾಡ್ತಾ ಇರ್ತಾರೆ. ವಾಣಿಕ ಹೋಗುವ. ಕರೆಕ್ಟ್ 7:45ಕ್ಕೆ ಟ್ರೈನ್ ಬಂತು, ಹತ್ತಿದ್ವಿ. ಅದಾದಮೇಲೆ 9 ಗಂಟೆಗೆ ಗುರುವಾಯೂರು ತಲುಪಿ ಅಲ್ಲಿ ಲಗೇಜ್ ತುಂಬ ಇರೋದ್ರಿಂದ ಹಾಗೂ ಫ್ರೆಶ್ ಅಪ್ಗೆ ಅಂತ ನಾವು ಒಂದು ರೂಮ್ ತೊಗೊಂಡ್ವಿ. ಭಾಗ್ಯ ಸಿದ್ಧಿಗೆ ಸೀರೆ ಕುಡಿಸ್ತಾ ಇದ್ದಾಳೆ. ಸಿದ್ಧಿಯ ಸೀರೆ ಮಾತ್ರ ಉಂಟಾಗಲಿಲ್ಲ, ನಂದು ಮಾತ್ರ 9:30 ಆಯ್ತು. 10 ಗಂಟೆಗೆ ಹೋಗುವ. ನಾನು ರೆಡಿ. ಭಾಗ್ಯಮ್ಮ ನಾನು ರೆಡಿ ಆಗ್ತಾ ಇದ್ದೇನೆ. ಹೇರ್ ಸ್ಟೈಲ್ ಆಗಿಲ್ಲ, ಕೂದಲೊಂದು ತಲೆ ಒಂದು ಬೆಳೆಸಿದ್ರಾಯ್ತು. ಈ ರೂಮಿಗೆ ಒಂದು ಎಷ್ಟು ಕೊಡ್ಬೋದು ಅಂದಾಜಿಗೆ? 1000 ರೂಪಾಯಿ ಕೊಟ್ಟಿದ್ದೇವೆ. AC ಕೂಡ ವರ್ಕ್ ಆಗ್ತಿಲ್ಲ, ಫ್ಯಾನ್ ಕೂಡ ಸ್ಲೋ ತಿರುಗ್ತಾ ಉಂಟು. ಬಟ್ 1000ಕ್ಕಿಂತ ಕೆಳಗೆ ಇಲ್ಲಿ ಯಾವುದೇ ರೂಮ್ಗಳು ಸಿಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಅವರು ಹೇಳಿದ್ದಾರೆ ಗೈಸ್. ಗೊತ್ತಿಲ್ಲ ಮತ್ತೆ. ಹೋಟೆಲ್ ಆದಮೇಲೆ ನಾವಂತೂ ಟೆಂಪಲ್ ಹತ್ರ ಬಂದ್ವಿ. ಅಲ್ಲಿ ನೀವು ಇಲ್ಲೇ ನೋಡ್ತಿರ್ಬೋದು, ಇದ್ರೊಳಗೆ ದರ್ಶನಕ್ಕೆ ಕ್ಯೂ ನಿಂತಿದ್ದಾರೆ ಎಲ್ಲರೂ.
ಆ್ಯಕ್ಚುಲಿ ಒಳಗೆ ಹೋಗ್ಬೇಕಿದ್ರೆ ಫೋನ್ಸ್, ಸ್ಮಾರ್ಟ್ ವಾಚಸ್, ಕ್ಯಾಮ್ರಾ ಎಲ್ಲ ಅಲೋ ಮಾಡಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ವಿ, ಅಲ್ಲೊಂದು ಕ್ಲಾಕ್ ರೂಮ್ ಅಂತ ಇರುತ್ತೆ. ನಮ್ಮದು ಮೊಬೈಲ್ಸನ್ನೆಲ್ಲ ಆ ಕ್ಲಾಕ್ ರೂಮಲ್ಲಿ ಇಟ್ಟು ಕರೆಕ್ಟ್ 10 ಗಂಟೆಗೆ ನಾವು ದರ್ಶನಕ್ಕೆ ಕ್ಯೂ ನಿಂತ್ವಿ. ಸೊ ಈಗ 12:00 ದರ್ಶನ ಮತ್ತು ಪ್ರಸಾದ ಜೊತೆ ಹೊರಗೆ ಬಂದಿದೆ. ಗುರುವಾಯೂರಲ್ಲಂತೂ ಪ್ರತಿದಿನ ರಶ್ ಇರುತ್ತಂತೆ, ತುಂಬ ಜನ ಇರ್ತಾರೆ. ದರ್ಶನ ಅಷ್ಟು ಬೇಗ ಆಗಲ್ಲ ಅಂತಾರೆ. ಬಟ್ ನಮಗೇನು ಇವತ್ತು ಲಕ್ ಇದ್ದಿದ್ದರಿಂದ ಕಡಿಮೆ ರಶ್ ಇತ್ತು, ಬೇಗ ದರ್ಶನ ಕೂಡ ಆಯಿತು. ಹಾಗೆ ಹೊರಗೆ ಬಂದಿದ್ದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಆಮೇಲೆ ನಾವು ಊಟ ಪ್ರಸಾದಕ್ಕಂತ ಹೋದ್ವಿ. ಅಲ್ಲಿ ಮಾತ್ರ ತುಂಬ ದೊಡ್ಡ ಕ್ಯೂ ಇತ್ತು. ನಾವು ಕೂಡ ಆ ಕ್ಯೂ ಅಲ್ಲಿ ಜಾಯ್ನ್ ಆದ್ವಿ. ಒಬ್ಬ ಊಟ ಮಾಡೋದಿಲ್ಲ ಅಂತೇಳಿ ನಮ್ಮ ಜೊತೆ ಊಟಕ್ಕೆ ಬಂದೆ. ಗೈಸ್ ಇಲ್ಲಿ ಸುಮಾರು ಹೊತ್ತು ವೆಯ್ಟ್ ಮಾಡಬೇಕು ಗೈಸ್, ಇವರಿಗೆ ಏನು ಗೊತ್ತಿಲ್ಲ ಗೈಸ್. ಪ್ರಸಾದ ಅಷ್ಟು ಬೇಗ ಸಿಗೋದಿಲ್ಲ ಗೈಸ್, ಸಿಗ್ತದೆ ಗೈಸ್. ದೇವರ ಪ್ರಸಾದ. ನನ್ನ ಹೆಸರು ಮತ್ತು ದೇವರ ಹೆಸರು ಒಂದೇ ಗೈಸ್. ನಾರಾಯಣ. ನನ್ನ ಹೆಸರು 1,000 ಸಲ ಜಪಿಸಿದ್ರೆ ನಿಮಗೆ ಪುಣ್ಯ ಸಿಗ್ತದೆ ಗೈಸ್. ಆಯ್ತು, ಈಗ ನಿಮಗೆ ದರ್ಶನ ಹೇಗಾಯ್ತು? ದರ್ಶನ ಚೆನ್ನಾಗಿತ್ತು ಗೈಸ್. ಅಂದ್ಕೊಂಡಕ್ಕಿಂತಲೂ ತುಂಬ ಬೇಗ ಆಯಿತು. ನಾವು ಈವ್ನಿಂಗ್ ಆಗುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಬೇಗ ಆಯಿತು. ತುಂಬ ಖುಷಿ ಆಯಿತು. ಬಟ್ ನನಗೆ ಟೈಮ್ ಸಾಕಾಗಲಿಲ್ಲ ದರ್ಶನಕ್ಕೆ. ಬಾಕಿ ತುಂಬ ನೋಡ್ಲಿಕ್ಕೆ ಆಗಲ್ಲ. ನಾನು ತುಂಬ ಹೊತ್ತು ನೋಡ್ಲಿಕ್ಕೆ ಆಗಿಲ್ಲ. ವಾಣಿಕಲ್ಲಿ ಯಾರ ಹತ್ರ ಆದರೂ ಮಾತಾಡುವ ಅಂತೇಳಿ ಕಾಯ್ತಿದ್ದಾರೆ. ಇಲ್ಲ ಅದು ಓದ್ತಾ ಇದ್ದೆ. ವಾಣಿಕಾ, ಯಾರು ಸಿಕ್ಕಿದ್ರು ಮಾತಾಡ್ಲಿಕ್ಕೆ ಯಾರು ಸಿಕ್ಕಿದ್ರು? ಈಗ ಯಾರನ್ನು ಹುಡುಕುದು? ಅದು ಓದುದಾ? ಅದೆಂತ ಚಂದು ಪೋಂ ನೇರಂ ವಸ್ತ್ರಮದ ಕೋಲು ಚತ್ತುಪೋಂ ನೇರಂ ವಸ್ತು ಮಧುಪೋಲು. 12:35 ನಾವು ಕ್ಯೂ ನಿಂತಿದ್ವಾಯಿತು. 2 ಗಂಟೆ ಅಷ್ಟೊತ್ತಿಗೆ ನಮ್ಮದು ಊಟ ಆಯಿತು. ಅದಾದಮೇಲೆ ನಾವು ರೂಮ್ಗೆ ಹೊರಟ್ವಿ. ಗುರುವಾಯೂರಿಂದ ಅನ್ನಪ್ರಸಾದ ಸ್ವೀಕರಿಸಿ ಹೊರಗಡೆ ಬರ್ತಾ ಇದ್ದೇವೆ. ಈಗ ನಾವಿಲ್ಲಿ ರೂಮ್ ಮಾಡಿದ್ವಲ್ಲ, ಅಲ್ಲಿಗೆ ವಾಪಸ್ ಬಂದ್ವಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ವಾಪಸ್ ಊರಿಗೆ ಹೋಗೋದು. ನಮ್ಮೂರಿಗೆ. ನಾವೇನೋ ಊರಿಗೆ ಹೊರಟ್ವಿ, ಆದರೆ ಊರ ಕಡೆ ಹೋಗುವಂಥ ಟ್ರೈನ್ ಸಿಗದೆ ಎಲ್ಲ ಲಗೇಜ್ ಜೊತೆ ವಾಪಸ್ ಪುದುಕಾಡ್ಗೆ ಬರೋ ಥರ ಆಯಿತು. ಹೇಗೂ ಪುದುಕಾಡಲ್ಲೇ ಇರೋದ್ರಿಂದ ಸಂಜೆ ಶಾರ್ಟ್ ಫಿಲಮ್ ಫ್ರೆಂಡ್ಸ್ನ ಮೀಟ್ ಮಾಡೋಣ ಅಂತ ಹೇಳಿ ಪುದುಕಾಡ್ನ ಚರ್ಚ್ ಹತ್ರ ಮೀಟ್ ಮಾಡೋ ಪ್ಲ್ಯಾನ್ ಮಾಡಿದ್ವಿ. ನಾನು ಮಾತಾಡ್ತೇನೆ ನೋಡಿ, ನಾನು ಮಾತಾಡ್ತೇನೆ. ನಮ್ಮ ಶಾರ್ಟ್ ಫಿಲಮ್ ಫ್ರೆಂಡ್ಸ್ ನಮಸ್ತೆ ಬರ್ರಿ. ನಮಸ್ತೆ ಥ್ಯಾಂಕ್ಸ್. ನಮಸ್ತೆ. ಅಲ್ಲೇ ಹತ್ತಿರದ ಕೋಲ್ಡ್ ಹೌಸ್ಗೆ ಹೋಗಿ ಅಲ್ಲಿ ಜ್ಯೂಸ್, ಮಾತು, ತಮಾಷೆ ಅಂತ ಇದ್ದು ಒಂದು 8:45 ಹೊತ್ತಿಗೇನೋ ಹೊರಟ್ವಿ. ಹೊರಡೋಕ್ಕಿಂತ ಮೊದಲು ಒಂದಷ್ಟು ಸೆಲ್ಫೀಸ್, ಫೋಟೋಸ್ ಅಂತ ತೆಗೆದು ಆಮೇಲೆ ಟಾಟಾ ಬಾಯ್ ಬಾಯ್ ಅಂತ ವಾಪಸ್ ಆದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ 6 ಗಂಟೆಗೆ ನಾವು ತ್ರಿಶೂರ್ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ನಮ್ಮನ್ನು ಬಿಡೋಕ್ಕೆ ನಯನ್ ಕೂಡ ಬಂದಿದ್ದ. ಬಟ್ ನಯನ್ ಮಾತ್ರ ಅವನ ಕೆಲಸ ರಿಲೇಟೆಡ್ ಅಲ್ಲೇ ಉಳ್ಕೊಂಡ ತ್ರಿಶೂರಲ್ಲೇ. ನಾವು ಮಾತ್ರ ಟ್ರೈನ್ ಹತ್ತಿ ರಿಟರ್ನ್ ನಮ್ಮ ಊರಿಗೆ ಬಂದ್ವಿ. ನಾವು ಮನೆಗೆ ಸೇರಬೇಕಿದ್ರೆ ಈವ್ನಿಂಗ್ 3 o'clock ಆಗಿತ್ತು. ಸೊ 7 ದಿವಸಗಳ ಟ್ರಿಪ್ ಮುಗಿಸಿ ಇವತ್ತು ಮನೆಗೆ ತಲುಪಿದ್ದೇವೆ. ಒಂದೊಳ್ಳೆ ಸ್ನಾನ ಮಾಡಿ 7 ದಿನಗಳ ನಿದ್ದೆ ಪೆಂಡಿಂಗ್ ಇತ್ತು, ಅದು ಕೂಡ ಮುಗಿಸಿದ್ವಿ. ಆಮೇಲೆ ಯಾವ ಟ್ರಿಪ್ ಬೆಸ್ಟ್ ಅನಿಸಿದ್ದು? ಯಾವ ಪ್ಲೇಸ್ ಬೆಸ್ಟ್? ಚೋಟಾನಿಕರೆ ಬೆಸ್ಟ್ ಅನಿಸಿತ್ತು. ಯಾಕೆ? ಅದೇ ಹೇಳಲೇ ಇಲ್ಲ, ಅಲ್ಲಿ ಏನಾಯ್ತು ಅಂತ ಹೇಳಲೇ ಇಲ್ಲ. ಚೋಟಾನಿಕರಲ್ಲಿ ಏನಾಯ್ತು ಅಂತ ಹೇಳಲೇ ಇಲ್ಲ. ನೀವೇ ಹೇಳ್ಬಿಡಿ. ಇಲ್ಲ ನೀ ಹೇಳು. ನಿಂಗಲ್ಲ ಬೆಸ್ಟ್ ಅನಿಸಿದ್ದು ಹೇಳು. ಏನಿಲ್ಲ, ನೆಗೆಟಿವಿಟಿ ಹೋಗೋದು ನಾವು ಲೈವ್ ಆಗಿ ನೋಡಿದ್ವಿ. ನೆಗೆಟಿವ್ ಎನರ್ಜಿ ಮನುಷ್ಯನ ದೇಹದಿಂದ ಹೋಗೋದನ್ನು ಲೈವ್ ಆಗಿ ನೋಡಿದ್ವಿ. ಮತ್ತು ಭಯ ಆಯಿತು. ತುಂಬ ಭಯ ಆಯಿತು, ಫಸ್ಟ್ ಟೈಮ್ ನೋಡಿದ್ದು ಆ ಥರ. ಆಮೇಲೆ ವಡಕ್ಕುನಾಥ ಕೂಡ ಸೂಪರ್. ವಡಕ್ಕುನಾಥ ಚೆನ್ನಾಗಿತ್ತು ದೇವಸ್ಥಾನ, ವಿಶಾಲವಾಗಿತ್ತು. ಒಳಗಡೆ ಮಾತ್ರ ಒಂಚೂರು ಇಕ್ಕಟ್ಟು, ಆದರೂ ಪೀಸ್ಫುಲ್ ಜಾಗ, ಚೆನ್ನಾಗಿತ್ತು. ಇನ್ನೊಂದ್ಸಲ ಹೋಗಬೇಕು ಅಂತ ಅನಿಸುತ್ತೆ. ತ್ರಿಕ್ಕೂರಲ್ಲೇನು ಕಾಣಿಕೆ ಹಾಕಿ ಮಾಡಿದ್ವಲ್ಲ ಅದು ಹೇಳಿ. ತ್ರಿಕ್ಕೂರಲ್ಲ? ಹೌದು, ತ್ರಿಕ್ಕೂರಲ್ಲಿ
ಅಲ್ಲೊಂದು ಹುಂಡಿ ಇರುತ್ತೆ, ನಾವು ಎಷ್ಟೇ ಕಾಯಿನ್ಸ್ ಹಾಕ್ಬೋದು ಅದರಲ್ಲಿ. ಒಂದಷ್ಟು ಕಾಣಿಕೆ ಮಾಡಿ ಮತ್ತೆ ಅಲ್ಲಿ ಹುರಿ ಹಗ್ಗ ಇಟ್ಟಿರ್ತಾರೆ. ಹುರಿ ಹಗ್ಗ ಮತ್ತೆ ಒಂದು ಹಾಳೆ ಇಟ್ಟಿರ್ತಾರೆ. ಅದನ್ನಲ್ಲಿಟ್ಟು ನಾವು ಏನಾದರೂ ಒಂದು ವಿಶಸ್ ಇದ್ರದ್ದು ಹೇಳಬೇಕು, ಅದಾಗುತ್ತೆ ಅನ್ನೋ ನಂಬಿಕೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬೈ ಫ್ರೆಂಡ್ಸ್. ಆಮೇಲೆ ಇದು 2025 ಬೆಸ್ಟ್ ಆ್ಯಂಡ್ ಲಾಂಗೆಸ್ಟ್ ಜರ್ನಿ ಟ್ರಿಪ್ ಆಗಿತ್ತು. ಸರಿ, ಬಾಯ್. ಚೆನ್ನಾಗಿತ್ತು, ತೀರ್ಥಯಾತ್ರೆ ಎಲ್ಲ ಚೆನ್ನಾಗಾಯಿತು. ಇನ್ನು ಸನ್ಯಾಸ ಸ್ವೀಕಾರ ಮಾಡುದು ಅಷ್ಟೇ.